ಈಗ ರಾಜ್ಯ ಎಲ್ಲ ಬೆಂಗಳೂರು ನೋಡಾಕತ್ತೈತ್ರಿ. ಎಲ್ಲ ಶಾಸಕರು ಬೆಂಗಳೂರಾಗ, ಎಲ್ಲ ಮಂತ್ರಿಗಳು ಗಲಿಬಿಲಿ. ನಂದು ಸ್ಥಾನ ಹೋಗ್ತೈತಿ, ನಿಂದು ಸ್ಥಾನ ಹೋಗ್ತೈತಿ, ನನ್ನ ಶಾಸಕ ನಾ ಯಾರಿಗೆ ಬೆನ್ನ ಹತ್ತಬೇಕು, ಯಾವ್ಯಾವ ಆಮಿಷಗಳು ಬರಾಕತ್ತಾವ, ಫೋನ್ ಮುಖಾಂತರ ಬರತ್ತಾವ. ಏನೋ ನಿನ್ನೆ ಒಂದು ಸುದ್ದಿ ಬಂತು, 10 ಕೋಟಿ ನಗದು, 1 ಫಾರ್ಚುನರ್ ಕಾರು, 1 ಫ್ಲ್ಯಾಟು. ಏನ್ರಿ ಇವೆಲ್ಲ? ಎಲ್ಲ ಆಫ್ ದಿ ರಿಕಾರ್ಡ್ ಮಾತಾಡಕತ್ತಾರ. ಹಂಗಾರಿ 50 ಕೋಟಿ ಅತ್ತಾರ, 100 ಕೋಟಿ ಅತ್ತಾರ. ಏನವೇನು ಹುಂಚಿ ಪಕ್ರಿ? 100 ಕೋಟಿ ಅಂದ್ರೆ 100 ಕೋಟಿ ನೋಡ್ರೆ ಎದೆ ಹೊಡೆದು ಹೋಗ್ತೈತಿ. 2 ರೂಮ್ ತುಂಬಕ್ಕಾಕೈತಿ. 100 ಕೋಟಿ ರೂಪಾಯಿ ಇಡಾವ್ರ ಎಲ್ಲಿ? ತೊಗೊಂಡೋಗವ್ರು ಎಲ್ಲಿ? ಹಿಂದ್ಕಲೆ ಆಗಿತ್ತಿರಲ್ಲ ಯಡಿಯೂರಪ್ಪನ ದರ್ಬಾರ್ದಾಗ ಎಲ್ಲೆಲ್ಲಿ ಹೋಗಿ ನೋಟ್ ಹಂಚಿದ್ರು, ಕಡಿಮೆ ಬಿದ್ದು ಮತ್ತು ಒಳ್ಳೊಳ್ಳೆ ಹೋಗಿ ಕೇಳೋಕೆ ಹೋದ್ರೆ ಈ ಥರ 12 ಲಕ್ಷ ಕಡಿಮೆ ಅದಾವ ಅಂತೇಳಿ. ಇವು ಆಗಿದ್ದು ಘಟನೆಗಳು. ಇದೇ ಬೆಳಗಾವಿ ಶಾಸಕರನ್ನ ಎಣಿಸಿ ನೋಡ್ಯಾರ, ಕಡಿಮೆ ಅದಾವಣ ಅಂತಲೇ ಮತ್ತೆ ಅಲ್ಲಿ ಹೋಗ್ಯಾರ. ನೋಡ್ರಿ ಎಂತೆಂಥ ವಿಚಿತ್ರ ಸನ್ನಿವೇಶಗಳು ಅದಾವ. ಅದರ ಸಲುವಾಗಿ ಯಾವುದೇ ರೀತಿಯ ನೀವು ವಿಚಾರ ಮಾಡಬೇಕಾದ್ರೆ ಈಗ ರಾಜಕೀಯ ಸುದ್ದಿ ನಿಮಗೆ ಹೆಂಗೆ ಹೇಳ್ಬೇಕಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಎಲ್ಲ ಮಂತ್ರಿಗಳು ಯಾವುದೇ ಸಭೆ ಸಮಾರಂಭ ಮಾಡ್ತಾ ಇಲ್ಲ, ಜನರ ಜೊತೆ ಬೆರ್ತಿರ್ತಾ ಇಲ್ಲ, ಜನರ ಅಹವಾಲು ಕೇಳ್ತಾ ಇಲ್ಲ. ಕೇವಲ ಏನಾಗತೈತಿ ಅನ್ನೋದರಲ್ಲಿ ಸತೀಶ್ ಜಾರಕಿಹೊಳಿ ಸಾವಿರಾರು ಮಂದಿ ಅಹವಾಲು ತೆಗೆದುಕೊಂಡು ಇವತ್ತು ಜನಜಾತ್ರೆ ಕೂಡಿಸಿ ಜನರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವ ಸಲುವಾಗಿ ತನ್ನ ಸಂಸದೆ ಮುದ್ದಿನ ಮಗಳ ಜೊತೆ ಇವತ್ತು ಗೋಕಾಕದಲ್ಲಿ ಬೆಳಗಿನಿಂದ ಸಾವಿರಾರು ಜನರು ಸಂಪರ್ಕ ಮಾಡಕತ್ತಾರ. ಜನತಾ ದರ್ಶನ ಇಟ್ಟಾರ. ನೋಡಿದಿರಿ? ನೋಡ್ರಿ, ಆ ವಿಡಿಯೋ ಹಾಕ್ತಾನೆ. ಅಂದರೆ ಈ ಸತೀಶ್ ಜಾರಕಿಹೊಳಿದೊಂದು ವೈಶಿಷ್ಟ್ಯ ಬಾಳ್ರಿ, ಯಾವಾಗಲೂ ಅಧಿಕಾರಕ್ಕೆ ಬೆನ್ನು ಹತ್ತು ವ್ಯಕ್ತಿ ಅಲ್ಲ. ಅಧಿಕಾರಕ್ಕೆ ಬೆನ್ನು ಹತ್ತಿದ್ರೆ ಅದು ಖಾತೆ ಬೇಕು, ಮಂತ್ರಿ ಬೇಕು, ಇಲ್ಲ ತಾನಾಗೇನ ಮುಖ್ಯಮಂತ್ರಿ ಹೆಂಗೆ ಬರ್ತೈತೆ, ಅದು ಮ್ಯಾಜಿಕ್ ನನ್ನ ಕಡೆ ಐತೆ, ಅದನ್ನು ಒಂದು ಹಿಂಗೆ ತಿರುವಿನ ಅಂದ್ರೆ ಮುಖ್ಯಮಂತ್ರಿ ನನ್ನ ಕಡೆ ಬರ್ತೈತೆ ಅನ್ನೋ ಶಕ್ತಿ ಐತಿ. ಜವಳಿ ಮಂತ್ರಿ ಇದ್ರ ಗೊತ್ತೈತೇನ್ರಿ? ಒಂದು ಇತಿಹಾಸ ಐತನ ಕೇಳ್ರಿ. ಮೊಟ್ಟ ಮೊದಲನೇ ಬಾರಿಗೆ ಜವಳಿ ಮಂತ್ರಿ ಆದ ತಕ್ಷಣ ಸರ್ಕಾರಿ ಕಾರು ಹತ್ತಲ್ಲದೆ ನೇರವಾಗಿ ತನ್ನ ಅವಧಿ ಮುಗಿಯೋಕ್ಕಿಂತ ಮುಂಚಿತ ರಾಜೀನಾಮೆ ಕೊಟ್ಟಂಥ ಏಕೈಕ ಮಂತ್ರಿ ಅಂದರೆ ಸತೀಶ್ ಜಾರಕಿಹೊಳಿ. ಯಾವಾಗಲೂ ಸೈರನ್ ಇಲ್ರಿ, ಎಸ್ಕಾಟ್ ಇಲ್ಲ. ರಾಜಧಾನಿಯಲ್ಲಿ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೂ ಸೈರನ್ ಇಲ್ಲ. ಸಾದಾ ಗಾಡ್ಯಾಗ ಹೋಗಿ ಸಾದಾ ಆಗಿ ಬರುವಂಥ 2ನೇ ಕೃಷ್ಣ ಬೈರೇಗೌಡ ಅಂದರೆ ಸತೀಶ್ ಜಾರಕಿಹೊಳಿ. ಇವತ್ತು ಮಂತ್ರಿಗಳು ನನ್ನ ಸ್ಥಾನ ಹೋಗ್ತೈತೋ, ನಾ ಯಾರನ್ನ ಲಾಬಿ ಮಾಡಬೇಕು, ಯಾರು ನನ್ನ ನಾಯಕನ ಹಿಡ್ಕೋಬೇಕು, ನನ್ನ ಸ್ಥಾನ ಮತ್ತು ಇಟ್ಕೋಬೇಕು, ಅದ ಖಾತೆ ಇಟ್ಕೋಬೇಕು, ಆ ಥರಾಗನ ಈಗ ಫೈದೆ ಆಗತೈತಿ, ಅದನ್ನು ದ್ವಿಗುಣ ಮಾಡಬೇಕು ಅನ್ನೋ ಲೆಕ್ಕಾಚಾರದಾಗಿರುವಾಗ ಸತೀಶ್ ಜಾರಕಿಹೊಳಿ ತನ್ನ ಗೋಕಾಕದ ಹಿಲ್ ಗಾರ್ಡನ್ದಲ್ಲಿ ಸಮಾಧಾನದಿಂದ ಸಾವಧಾನದಿಂದ ಜನರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣ ಅಲ್ಲೇ ಇತ್ಯರ್ಥ ಮಾಡ್ಕೋತ ಕೂತಾರ. ಆದರ್ಶಗಳನ್ನು ನೋಡ್ರಿ, ಇವತ್ತು ಸಾವಿರಾರು ಜನ ಬಂದಾರ. ಅನ್ನದಾಸೋ ಐತ್ರಿ. ದೂರದ ಕುದುಮಾನ್ ಸಲ್ಲಿಸೋದು, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು, ನೇರವಾಗಿ ಊಟ ಮಾಡಿ ಮನೆಗೆ ಹೋಗೋದು. ಇದು ಸತೀಶ್ ಜಾರಕಿಹೊಳಿಯ ಸಾದಾ ಸೀದಾ ವೈಶಿಷ್ಟ್ಯ. ಮಗಳು ನೋಡ್ರಿ, ಮುದ್ದಿನ ಮಗಳು ತಂದ ಒಂದು ಚೇಂಬರ್ ಬೇರೆ ರೀ. ಅಲ್ಲಿ 100 ಜನ, ಅಲ್ಲಿ MP ಕ್ಷೇತ್ರ ಅಷ್ಟಲ್ಲ, ಬೆಳಗಾವಿ ಜಿಲ್ಲಾ ಜನ ಬರಾಕತ್ತಾರ. ಆ ಮುದ್ದಿನ ಮಗಳ ಕಡೆ ಈ ಸಮಸ್ಯೆ ಅದಾವ, ಆ ಸಮಸ್ಯೆ ಅದಾವ, ಆ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಾಕತ್ತಾಳ, ಕುತ್ಕೊಂಡು ಓದ್ತಾಳ, ಅಲ್ಲೇ ಬರೀತಾಳ. ಇದು ನೋಡ್ರಿ, ಇವರು ರಾಜಕೀಯ ಆಶಯದವರಲ್ಲ. ಜನರ ಯಾವಾಗ ಬೆಂಬಲ ಐತಿ ಅಲ್ಲಿವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ. ಜನತೆ ನಿರ್ಣಯ ಕೊನೆಯ ನಿರ್ಣಯ. ಜನತಾ ಪ್ರಭುಗಳು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರ, ಇವತ್ತು ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಈ ಸತೀಶ್ ಜಾರಕಿಹೊಳಿಯ ಸಾದಾ ಸೀದಾ ಜೀವನದ ಬಗ್ಗೆ ಇವತ್ತು ನಾನು ಒಂದು ಸ್ವಲ್ಪ ವಿಷಯ ಹೇಳ್ತೀನಿ. ಯಾವಾಗಲೂ ನೋಡ್ರಿ, ಸಿಂಪಲ್ ರಾಜಕಾರಣ. ಒಂದು ತಗಡಿನ ಡಬ್ಬ್ಯಾಗ ಚಹಾ ಕುಡಿಸ್ರಿ, ಕುಡಿತಾ. ಅಲ್ಲಿ ಚುರುಮುರಿ ಬಡಂಗಿದ್ರೆ ಕುಡಿತಾ. ಎಲ್ಲಿ ಹೋದ್ರೂ ಹೋಗ್ರಿ, ಇದು ಆಹಾರ ಬೇಕು, ಅದು ಆಹಾರ ಬೇಕು ಅಂತ ಏನಿಲ್ಲ. ಒಂದು ಮಿರ್ಚಿ ಬಜ್ಜಿ ಮಂಡಕ್ಕಿ ಕೊಟ್ರೂ ರೆಡಿ. ಯಾರ ಮನೆಗೆ ಬರ್ಬೇಕಾದ್ರೆ ಊಟಕ್ಕೆ ಬರ್ತೀವಿ ಅಂದಾಗ ಇಂಥದ್ದು ಅಡುಗೆ ಮಾಡ್ರಿ ಅಂತೇಳಿ ಪರಮಾನ ಹೊಡ್ಸಿರ್ತಾರೆ ಕೆಲವು ಮಂತ್ರಿಗಳು, ಶಾಸಕರು, ಗ್ರಾಮ ಪಂಚಾಯತಿ ಮೆಂಬರ್ ಇಡ್ತಾನೆ, ಅದನ್ನು ಮಾಡಿ ಇದನ್ನು ಮಾಡಿ. ಇಲ್ಲಿ ನೋ ಫ್ರೈ ನೋ ಡ್ರೈ, ಇದ್ದದ್ದನ್ನು ಜುನಕ ರೊಟ್ಟಿ ಇದ್ರೂ ತಿಂದು ಹೋಗುವಂಥ ಸಾದಾ ಮಂತ್ರಿ. ಹವಾಯಿ ಚಪ್ಪಲ್, ಸಿಂಪಲ್ ಡ್ರೆಸ್. ನೋಡಿದಿರಿ? ಇನ್ನೂ ನೀವು ಭಾಳ ಅಧ್ಯಯನ ಮಾಡ್ಬೇಕು. ಈ ವ್ಯಕ್ತಿಗೊಂದು ಶಕ್ತಿ ಐತಿ, ಈ ವ್ಯಕ್ತಿ ಹಿಂದೆ ಒಂದು ಸೈನ್ಯ ಐತಿ, ಈ ವ್ಯಕ್ತಿ ಹಿಂದೆ 224 ಕ್ಷೇತ್ರದ ಜನರ ಆಶೀರ್ವಾದ ಐತಿ. ಉನ್ನತ ಸ್ಥಾನಕ್ಕೆ ಒಂದಿನ ಹೋಗ್ತಾನೆ ಈ ವ್ಯಕ್ತಿ ಅನ್ನೋದೇ ಇವತ್ತಿನ ವಿಶೇಷ. ಜನತಾ ದರ್ಶನ ಮಾಡುವ ಸಲುವಾಗಿ ಇವತ್ತು ಈ ವಿಡಿಯೋ ನಿಮಗೆ ತೋರ್ಸಾಕತ್ತೀನಿ. ಹಂಗಾದ್ರೆ ಈ ಮಗಳು ಅಪ್ಪನ ಬಗ್ಗೆ ಏನು ಅನಿಸಿಕೆಗಳದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಯೂಟ್ಯೂಬ್ದಾಗ ಬರೋಣ ಹಿಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.